ಸರ್ 13ನೇ ತಾರೀಕಿಗೆ 1000 ದಿನ ಪೂರೈಸಿದೆ ಸರ್ಕಾರ. ಯಾವ ಕಾರಣದಿಂದ ಯಾವ ರೀತಿ ಸೆಲೆಬ್ರೇಷನ್ ಇರುತ್ತೆ? ಅದಿನ್ನೂ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರು ಮಾತಾಡಬೇಕು. ಅವರೇನು ತೀರ್ಮಾನ ಮಾಡ್ತಾರೆ ಆ ರೀತಿ ಮಾಡ್ತೀವಿ. ಎರಡನೇ ಸರ್, ಈಗ ಸೆಷನ್ ಅಲ್ಲೂ ಕೂಡ BG ರಾಮ್ಜಿ ಕಾಯ್ದೆಯನ್ನ ಸರ್ಕಾರ ವಿರೋಧಿಸಿತ್ತು. ಪೇಪರ್ಗಳಲ್ಲಿ ಒಂದಿಷ್ಟು ಅಡ್ವರ್ಟೈಸ್ಮೆಂಟ್ ಕೊಟ್ಟು ಆವಾಗ ಸರ್ಕಾರದ ದುಡ್ಡಲ್ಲಿ ಬೇಡ ಪಕ್ಷದ ದುಡ್ಡಲ್ಲಿ ಮಾಡಿ ಅಂತ ಟೀಕೆ ಕೂಡ ಬಂದಿತ್ತು. ಈಗ ಎರಡನೇ ಅಡ್ವರ್ಟೈಸ್ಮೆಂಟ್ ಮತ್ತೊಮ್ಮೆ ಪತ್ರಿಕೆಯಲ್ಲಿ ಬಂದಿದೆ. ಅಲ್ಲ, ಇದು ಸರ್ಕಾರದ ಕಾರ್ಯಕ್ರಮ ತಾನೆ, ಪಕ್ಷದ ಕಾರ್ಯಕ್ರಮ ಅಲ್ಲ. ಸರ್ಕಾರದ ಕಾರ್ಯಕ್ರಮ, ಅದರ ಆಗು ಹೋಗುಗಳನ್ನು ಸರ್ಕಾರನೇ ತಿಳಿಸ್ಬೇಕು. ಜನಸಮುದಾಯಕ್ಕೆ ಸರ್ಕಾರನೇ ಹೇಳಬೇಕಲ್ವಾ? ಅದಕ್ಕಾಗಿ ಸರ್ಕಾರದ ಅಡ್ವರ್ಟೈಸ್ಮೆಂಟೇ ಕೊಟ್ಟಿದ್ದೀವಿ. ಹೈಕಮಾಂಡ್ಗೂ ಮೆಚ್ಚಿಸೋದಕ್ಕೋಸ್ಕರ ಮಾತ್ರ ಈ ಸೆಷನ್ ಮಾಡ್ತಾ ಇದ್ದಾರೆ ಅಂತ ಬಿಜೆಪಿ ಅವರು. ನೋಡಿ, ಮೆಚ್ಚಿಸೋದು ಒಂದು ಪಾರ್ಟು. ಹೈಕಮಾಂಡ್ ಏನು ಹೇಳುತ್ತೋ ಆ ಕೆಲಸ ಮಾಡ್ತೀವಿ. ಒಂದು ದೇಶಾದ್ಯಂತ ಆಗಿರ್ತಕ್ಕಂಥ ಬೆಳವಣಿಗೆ ಇದು. ಇದೇನು ಬರೀ ಕರ್ನಾಟಕಕ್ಕೆ ಸೀಮಿತ ಆಗಿಲ್ಲ ಅಲ್ಲ. ನರೇಗಾ ಯೋಜನೆ ಇಡೀ ದೇಶಕ್ಕಾಗಿರುವಂಥದ್ದು. ಅದಕ್ಕಾಗಿ ನಾವು ಆಲ್ ಇಂಡಿಯಾ ಕಾಂಗ್ರೆಸ್ ಪಕ್ಷ ತೀರ್ಮಾನ ತಗೊಂಡಿದೆ, ಇದನ್ನು ವಿತ್ಡ್ರಾ ಮಾಡೋದಕ್ಕೆ ಒತ್ತಾಯ ಮಾಡಬೇಕು ಅಂತ. ಕರ್ನಾಟಕದಲ್ಲೂ ನಾವು ಮಾಡ್ತೇವೆ. ಅದರಿಂದ ಯಾರನ್ನೂ ಮೆಚ್ಚಿಸೋ ಅಂಥ ಪ್ರಶ್ನೆ ಅಲ್ಲ ಇದು. ಜನಸಮುದಾಯಕ್ಕೆ ಆಗ್ತಕ್ಕಂಥ ಅನ್ಯಾಯದ ಬಗ್ಗೆ ಅವರಿಗೆ ತಿಳಿಸ್ಬೇಕಾಗತ್ತೆ. ಈ ರೀತಿ ಆಗ್ತಾ ಇದೆಯಪ್ಪ ಅಂತ ಹೇಳಿ ಅದನ್ನು ಮಾಡಿದ್ದಾವೆ ಅಷ್ಟೇ. ಸರ್ 13ನೇ ತಾರೀಕಿಗೆ 1000 ದಿನ ಪೂರೈಸಿದೆ ಸರ್ಕಾರ. ಯಾವ ಕಾರಣದಿಂದ ಯಾವ ರೀತಿ ಸೆಲೆಬ್ರೇಷನ್ ಇರುತ್ತೆ? ಅದಿನ್ನೂ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರು ಮಾತಾಡಬೇಕು. ಅವರೇನು ತೀರ್ಮಾನ ಮಾಡ್ತಾರೆ ಆ ರೀತಿ ಮಾಡ್ತೀವಿ. ಎರಡನೇ ಸರ್, ಈಗ ಸೆಷನ್ ಅಲ್ಲೂ ಕೂಡ BG ರಾಮ್ಜಿ ಕಾಯ್ದೆಯನ್ನ ಸರ್ಕಾರ ವಿರೋಧಿಸಿತ್ತು. ಪೇಪರ್ಗಳಲ್ಲಿ ಒಂದಿಷ್ಟು ಅಡ್ವರ್ಟೈಸ್ಮೆಂಟ್ ಕೊಟ್ಟು ಆವಾಗ ಸರ್ಕಾರದ ದುಡ್ಡಲ್ಲಿ ಬೇಡ ಪಕ್ಷದ ದುಡ್ಡಲ್ಲಿ ಮಾಡಿ ಅಂತ ಟೀಕೆ ಕೂಡ ಬಂದಿತ್ತು. ಈಗ ಎರಡನೇ ಅಡ್ವರ್ಟೈಸ್ಮೆಂಟ್ ಮತ್ತೊಮ್ಮೆ ಪತ್ರಿಕೆಯಲ್ಲಿ ಬಂದಿದೆ. ಅಲ್ಲ, ಇದು ಸರ್ಕಾರದ ಕಾರ್ಯಕ್ರಮ ತಾನೆ, ಪಕ್ಷದ ಕಾರ್ಯಕ್ರಮ ಅಲ್ಲ. ಸರ್ಕಾರದ ಕಾರ್ಯಕ್ರಮ, ಅದರ ಆಗು ಹೋಗುಗಳನ್ನು ಸರ್ಕಾರನೇ ತಿಳಿಸ್ಬೇಕು. ಜನಸಮುದಾಯಕ್ಕೆ ಸರ್ಕಾರನೇ ಹೇಳಬೇಕಲ್ವಾ? ಅದಕ್ಕಾಗಿ ಸರ್ಕಾರದ ಅಡ್ವರ್ಟೈಸ್ಮೆಂಟೇ ಕೊಟ್ಟಿದ್ದೀವಿ. ಹೈಕಮಾಂಡ್ಗೂ ಮೆಚ್ಚಿಸೋದಕ್ಕೋಸ್ಕರ ಮಾತ್ರ ಈ ಸೆಷನ್ ಮಾಡ್ತಾ ಇದ್ದಾರೆ ಅಂತ ಬಿಜೆಪಿ ಅವರು. ನೋಡಿ, ಮೆಚ್ಚಿಸೋದು ಒಂದು ಪಾರ್ಟು. ಹೈಕಮಾಂಡ್ ಏನು ಹೇಳುತ್ತೋ ಆ ಕೆಲಸ ಮಾಡ್ತೀವಿ. ಒಂದು ದೇಶಾದ್ಯಂತ ಆಗಿರ್ತಕ್ಕಂಥ ಬೆಳವಣಿಗೆ ಇದು. ಇದೇನು ಬರೀ ಕರ್ನಾಟಕಕ್ಕೆ ಸೀಮಿತ ಆಗಿಲ್ಲ ಅಲ್ಲ. ನರೇಗಾ ಯೋಜನೆ ಇಡೀ ದೇಶಕ್ಕಾಗಿರುವಂಥದ್ದು. ಅದಕ್ಕಾಗಿ ನಾವು ಆಲ್ ಇಂಡಿಯಾ ಕಾಂಗ್ರೆಸ್ ಪಕ್ಷ ತೀರ್ಮಾನ ತಗೊಂಡಿದೆ, ಇದನ್ನು ವಿತ್ಡ್ರಾ ಮಾಡೋದಕ್ಕೆ ಒತ್ತಾಯ ಮಾಡಬೇಕು ಅಂತ. ಕರ್ನಾಟಕದಲ್ಲೂ ನಾವು ಮಾಡ್ತೇವೆ. ಅದರಿಂದ ಯಾರನ್ನೂ ಮೆಚ್ಚಿಸೋ ಅಂಥ ಪ್ರಶ್ನೆ ಅಲ್ಲ ಇದು. ಜನಸಮುದಾಯಕ್ಕೆ ಆಗ್ತಕ್ಕಂಥ ಅನ್ಯಾಯದ ಬಗ್ಗೆ ಅವರಿಗೆ ತಿಳಿಸ್ಬೇಕಾಗತ್ತೆ. ಈ ರೀತಿ ಆಗ್ತಾ ಇದೆಯಪ್ಪ ಅಂತ ಹೇಳಿ ಅದನ್ನು ಮಾಡಿದ್ದಾವೆ ಅಷ್ಟೇ.